ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಮನೆಯಲ್ಲಿ ಪೂಜೆ ಇರೋದ್ರಿಂದ ಕುಂಕುಮ ತಗೊಳ್ಳೋಕ್ಕೆ ಅಂತ ಮುತ್ತೈದೆಯರನ್ನ ಕರೆದಿರ್ತಾರೆ. ಆಗ ಸಂಗೀತ ಅವರು ಭೂಮಿ ಅವ್ರಿಗೆಲ್ಲ ಕುಂಕುಮ ಕೊಡಮ್ಮ ಅಂತ ಹೇಳಿದಾಗ ಅವರು ನಾವು ಟಿ ವಿನಲ್ಲಿ ನೋಡಿದ್ದೀವಿ, ಹೋಗಿ ಹೋಗಿ ಇಂಥವ್ಳ ಕೈಯಲ್ಲಿ ಕುಂಕುಮ ಕೊಡಿಸ್ತೀರಾ, ಗಂಡಂದರನ್ನ ಹುಷಾರಾಗಿ ನೋಡ್ಕೊಬೇಕು, ನಿಮ್ಮ ಮನೆ ಕಡೆ ಬರ್ದಿರೋ ಥರ ಮತ್ತೆ ಇವಳು ಟೀ ಅಂಗಡಿ ಕಡೆ ಹೋಗ್ದಿರೋ ಥರ ನಾವು ಇವಳ ಕೈಯಲ್ಲಿ ಕುಂಕುಮ ತಗೊಳ್ಳಲ್ಲ ಅಂತ ಹೇಳಿದಾಗ ಭೂಮಿಗೆ ತುಂಬ ಬೇಜಾರಾಗುತ್ತೆ. ಈಗ ಅಜಿತ್ ಅವ್ರು ಇಲ್ಲಿಗೆ ಬರ್ತಾರೆ. ಕರೆಕ್ಟು 5 ಜನ ಮುತ್ತೈದರ ಹೆಸರೇಳಿ ಅಂತ ಹೇಳಿದಾಗ ಅವರು 5 ಜನ ಮುತ್ತೈದರ ಹೆಸರು ಹೇಳ್ತಾರೆ. ಯಾಕಮ್ಮ ನೀವು ಮುತ್ತೈದೆ ಅಲ್ವಾ? ಭೂಮಿ ಬಾಯಿಲಿ ಮುತ್ತೈದೆ ಅಂದ್ರೆ ಏನು ಗೊತ್ತಾ? ಇನ್ನೊಬ್ಬ ಹೆಣ್ಣಿನ ಮನಸ್ಸನ್ನ ನೋಯಿಸ್ತಲೇ ಇರೋದೇ ಮುತ್ತೈದೆ ಅಂತ. ಬಾ ನಮ್ಮಮ್ಮಂಗೆ ಕುಂಕುಮ ಕೊಡು, ಯಾರು ಏನೇ ಅಂದ್ರು ನಿನ್ನ ಮನಸ್ಸಿಗೆ ನೋವಾಗ್ದಿರೋ ರೀತಿ ನೋಡ್ಕೊಂಡಿದಾರಲ್ಲ ಅವರೇ ನಿಜವಾದ ಮುತ್ತೈದೆ ಅಂತ ಹೇಳಿದಾಗ ಸಂಗೀತ ಅವ್ರನ್ನ ಕೂರಿಸಿ ಭೂಮಿ ಕುಂಕುಮ ಕೊಡ್ತಾಳೆ. ಸಂಗೀತ ಅವರು ಭೂಮಿಗೆ ಆಶೀರ್ವಾದ ಮಾಡಿ ತಬ್ಕೊಂತಾರೆ. ಈಗ ಭೂಮಿ ಅಶ್ವಿನಿಯವರು ಕೂಡ ಬಾಗಿನ ಕೊಡ್ತಾಳೆ. ನೋಡಿ, ನೀವು ಅನಾಥೆ ಅಂತ ಅನ್ಕೊಂಬಿಡಿ, ಏನೇ ಇದ್ರು ನನ್ನ ಹತ್ರ ಇಟ್ಕೊಳ್ಳಿ, ನಿಮ್ಮ ಅಕ್ಕ ತಂಗಿ ಏನಾದರೂ ಅನ್ಕೊಳ್ಳಿ, ನಿಮ್ಮ ಜೊತೆ ಕಷ್ಟ ಸುಖದಲ್ಲಿ ನಾನಿರ್ತೀನಿ, ತಗೊಳ್ಳಿ ಬಾಗಿನ ಅಂತ ಅಶ್ವಿನಿಯವ್ರಿಗೆ ಬಾಗಿನ ಕೊಡ್ತಾಳೆ. ಈಗ ಅಜಿತರು ಭೂಮಿ ಚಿನ್ನ ನೀನು ಇಲ್ಲಿದ್ಯಾ, ನಿನಗೆ ಹಬ್ಬಕ್ಕೆ ಗಿಫ್ಟ್ ಬೇಕು ಅಂತ ಕೇಳಲೇ ಇಲ್ಲ, ಏನು ತಂದಿರ ಅಂತ ಕೇಳಬೇಕಲ್ವಾ? ಆಗ ಭೂಮಿ ನೀವು ನಾನು ಕೇಳದೆ ಎಲ್ಲ ಕೊಟ್ಟಿದ್ದೀರಾ, ಮತ್ತೆ ನಾನೇನು ಕೇಳಲಿ ಅಂತ ಹೇಳಿದಾಗ ಅಜಿತರು ಹಂಗಲ್ಲ ಚಿನ್ನ, ಹಬ್ಬಕ್ಕೆ ಗಿಫ್ಟ್ ಬೇಕು ಅಂತ ಕೇಳಬೇಕಲ್ಲ, ಎಲ್ಲಿ ಕಾಲು ತೋರಿಸು ಅಂತ ಹೇಳಿ ಭೂಮಿಗೆ ಕಾಲ್ಗಿಜ್ಜನ ಹಾಕ್ತಾರೆ. ನೀನು ನಡೆಯೋ ಪ್ರತಿ ಹೆಜ್ಜೆ ಜೊತೆನೂ ನಾನಿರ್ತೀನಿ ಅನ್ನೋ ಸಂದೇಶನೇ ಈ ಕಾಲ್ಗೆಜ್ಜೆ. ಇನ್ನೊಂದು ವಾರದಲ್ಲಿ ನೀನು ಸೀತೆ ಎಷ್ಟು ಪವಿತ್ರಳು ಅಂತ ನಾನು ಪ್ರೂವ್ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಅಜಿತ ಅಲ್ಲ ಭೂಮಿ, ನೀನು ಯೋಚನೆ ಮಾಡಬೇಡ, ನಿನ್ನ ಜೊತೆ ನಾನಿದ್ದೀನಿ, ಸರಿ ನಾನಿನ್ನ ಹೋಗಿ ಬರಲಾ, ಹುಷಾರು ಅಂತ ಹೇಳಿ ಅಜಿತ್ ಅವರು ಸ್ಟೇಷನ್ಗೆ ಹೋಗ್ತಾರೆ. ಹಾಂ, ಆ ಲಾರ್ಜ್ ಕೇಸ್ ಎಲ್ಲಿವರೆಗೂ ಬಂತಪ್ಪ ಅಂತ ಸತ್ಯ ಅವರು ಅಜಿತ್ ಅವ್ರನ್ನ ಕೇಳ್ತಾರೆ. ಈಗ ಅಜಿತ್ ಅವರು ಇದು ವೆಲ್ ಪ್ಲ್ಯಾನ್ಡ್ ಆ್ಯಂಡ್ ವೆಲ್ ಕ್ರಿಯೇಟೆಡ್ ಅಂತ ನನಗನ್ಸಿದೆ ಸತ್ಯಣ್ಣ. ಆಗ ಸತ್ಯ ಅವರು ಯಾರು ಮಾಡಿರ್ಬೋದು, ಭದ್ರ ಜೈಲಲ್ಲಿದ್ದಾನಲ್ಲ ಅಂತ ಹೇಳಿದಾಗ ಅಜಿತ್ ಅವರು ಜೈಲಲ್ಲಿ ಇದ್ಕೊಂಡು ಏನು ಬೇಕಾದರೂ ಮಾಡ್ಬೋದಣ್ಣ, ನನಗೆ ಆ ರಿಸೆಪ್ಷನಿಸ್ಟ್ ಮೇಲೆ ಡೌಟ್ ಬರ್ತಾ ಇದೆ. ರೀ ಸದಾನಂದ್ ಬನ್ರಿ ಇಲ್ಲಿ, ಅವತ್ತು ನೀವು ಕಾಲ್ ಪಿಕ್ ಮಾಡ್ದಲ್ಲ, ಯಾರು ಮಾತಾಡ್ತಾ ಇದ್ರು ಅಂತ ಹೇಳಿದ್ರು ಅಂತ ಹೇಳಿದಾಗ ಸದಾನಂದ್ ಅವರು ರೀ ನನ್ನ ಲಾಡ್ಜ್ ಓನರು ಅಂತ ಹೇಳಿದ್ರಿ ರೀ ಅಂತ ಹೇಳಿದಾಗ ಅಜಿತ್ ಅವರು ಕೇಳಿಸ್ಕೊಂಡ್ರ ಸತ್ಯಣ್ಣ. ಸದಾನಂದ್ ನೀವೊಂದು ಕೆಲಸ ಮಾಡಿ, ಆ ರಿಸೆಪ್ಷನಿಸ್ಟ್ ಇದ್ದಾನಲ್ಲ ಅವನು 1 ವರ್ಷದ ಬ್ಯಾಂಕ್ ಟ್ರಾನ್ಸಾಕ್ಷನ್ನ ನನಗೆ ತಂದುಕೊಡಿ ಅಂತ ಹೇಳಿ ಸದಾನಂದ್ ಅವ್ರನ್ನ ಕಳಿಸ್ತಾರೆ. ಈಗ ಸತ್ಯ ಅವರು ಅಜಿತಾ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ, ಟೈಮು ತುಂಬ ಕಡಿಮೆ ಇದೆ, ನೀನು ತಗೊಂಡಿರೋ ಗಡುವು 1 ವಾರ ನೋಡು, ಇದಕ್ಕೆ ಕೇಸ್ಗೆ ಟೈಮ್ ಸಾಲೋದಿಲ್ಲ, ನೀನು ಭೂಮಿ ಜೊತೆ ವಿವರವಾಗಿ ಮಾತಾಡು, ಆಗ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಸಾಕ್ಷಿ ಸಿಗ್ಬೋದು. ಸರಿ ನಾನಿನ್ನ ಬರ್ತೀನಿ ಅಂತ ಹೇಳಿ ಸತ್ಯ ಅವರು ಇಲ್ಲಿಂದ ಹೊರಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.